ಸರ್ ಇದೇ ನಾನು ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಬರ್ತಾ ಇರೋದು. ಸೊ ಇದನ್ನು ನಾನು ಇದುವರೆಗೂ ನನ್ನ ಫ್ರೆಂಡ್ಸ್ ಮುಖಾಂತರ ಎಲ್ಲ ಕೇಳಿದ್ದೆ, ಯಾವತ್ತೂ ಬಂದಿರಲಿಲ್ಲ. ಸೊ ಇದು ನನ್ನ ಮೊದಲ ಸತಿ ಬಂದಾಗ ಏನಂದರೆ ಇಲ್ಲಿ ಕೆಲವೊಂದು ಪೂಜೆ ನಡೆಯುತ್ತೆ, ಹೋಮ ನಡೆಯುತ್ತೆ ಅಂತ ಹೇಳಿದರು. ಈ ಮೆಣಸಿನ್ಕಾಯಿ ಎಲ್ಲ ನಾವು ಇವಾಗ ಮನೇಲಿ ಸಾಮಾನ್ಯವಾಗಿ ಯೂಸ್ ಮಾಡಬೇಕಾದ್ರೆ ಮೆಣಸಿನ್ಕಾಯಿ ಹಾಕಿದಾಗ ಸಿಕ್ಕಾಪಟ್ಟೆ ಘಾಟ್ ಆಗೋದು ಅನ್ನೋದೆಲ್ಲ ಕೇಳಿದ್ವಿ. ನಾವು 100 ಜನ ಇಲ್ಲಿ ನಿಂತ್ಕೊಂಡು ಮೆಣಸಿನ್ಕಾಯಿದು ಏನಿದೆ ಹೋಮಕ್ಕೆ ಹಾಕಿದಾಗ ಕೂಡ ಅದು ಏನು ನಮಗೆ ಘಾಟ್ ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ಇನ್ನೊಂದು ಈ ಸ್ಥಳ ಇದೆ, ಈ ಸ್ಥಳಕ್ಕೆ ಬಂದಾಗಲೇ ಏನೋ ಒಂಥರ ಪಾಸಿಟಿವ್ ಫೀಲ್ ಬರುತ್ತೆ ಎಲ್ಲರಿಗೆ, ಯಾರಿಗೇ ಆಗಲಿ ಬಂದಾಗ ಪಾಸಿಟಿವ್ ಫೀಲ್ ಮಾತ್ರ ಬಂದೇ ಬರುತ್ತೆ. ಸೊ ಏನು ಇಟ್ಕೊಳ್ತಿದ್ದಾರೆ ಇವಾಗ ಯಾರೇ ಆಗಲಿ ಕಷ್ಟ ಇರೋರು ಬಂದು ಈ ತಾಯಿನ ನಂಬಿಬಿಟ್ಟು ಪೂಜೆ ಮಾಡಿಸ್ಕೊಂಡು ಏನು ಹೇಳ್ತಾರೆ ಅದರ ಪೂಜೆ ಮಾಡಿಸಿ ನಿಮ್ಮ ಇಷ್ಟಾರ್ಥ ಏನಿದೆ ಅದೆಲ್ಲ ನೆರವೇರಿಸ್ಕೊಡಿ ಅಂತ. ತಾಯಿ ಮೂರ್ತಿನ ನೋಡಿದ್ರೆ ಏನು ಅನ್ಸುತ್ತೆ? ಇದು ಬಂದು ಇವಾಗ ನಾವು ಎಲ್ಲೇ ಹೋದ್ರು ಈ ತರ ಮೂರ್ತಿಗಳು ನೋಡೋಕೆ ತುಂಬಾ ಕೆಲವು ಮೂರ್ತಿಗಳು ಮಾತ್ರ ಸಿಗೋದು. ಸೊ ಇದು ತುಂಬಾ ಅಪರೂಪದ ದೇವರು ಅಂತಾನೂ ಹೇಳ್ಬೋದು. ಇನ್ನೊಂದು ಕಷ್ಟ ಪರಿಹರಿಸೋಕೆ ತುಂಬಾ ಬೇಗ ನೆರವೇರಿಸುವಂತ ದೇವರು ಅಂತ ಹೇಳ್ಬೋದು ಅಂತ ಇವಾಗ ಅದು ನಾನು ನನ್ನ ಫ್ರೆಂಡ್ಸ್ ಕೈಯಲ್ಲಿ ಕೇಳ್ಪಟ್ಟಿದ್ದು. ಸೊ ನಾನು ಇದು ಮೊದಲನೇ ಸತಿ ಬಂದಿದ್ದೀನಿ. ಇನ್ನೊಂದ್ಸತಿ ಬರುವಾಗ ಅಥವಾ ಮತ್ತೊಮ್ಮೆ ಬರ್ತಾ ನೋಡ್ಕೊಂಡು ಹೇಗೆ ನನಗೆ ಇಂಪ್ರೂವ್ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ ಅಂತ ನೋಡ್ಕೊಂಡು ಖಂಡಿತ ತಿಳಿಸ್ಬೋದು. ಇಲ್ಲ, ನಾನು ಇದೇ ಮೊದಲನೇ ಸತಿ ಬಂದಿರೋದು. ಸುರಸುಂದರಿ, ಪ್ರಾಣನಾಯಕಿ, ಸರ್ವೇಶ್ವರಿ, ಸರ್ವ ಪೀಡ ಪರಿಹಾರಿಣಿ, ಪರಮಾನಂದಿ, ಸುಗುಣಿ, ಹಿತನಂದಿ, ಸರ್ವಶತ್ರು ಸಂಹಾರಿಣಿ, ಸರ್ವ ಗ್ರಹದೋಷ ನಿವಾರಣಿ, ಸರ್ವ ಕಾರ್ಯಫಲ ಪ್ರದಾಯಿನಿ. ಓಂ ಹ್ರೀಂ ಓಂ ಭಗವತಿ ಹರೇ ಮಾಯಿ ಹರೇ ಕಾಳಿ ಹರೇ ರುದ್ರಿ ಆನ್ ಉಪರಂಕಟ್ ದೇವಂಗಳು ಗ್ರಹಗಳು ಎದ್ರತ್ ಇಲಿಪಿಚಾಚು ಬ್ರಹ್ಮರಾಕ್ಷಸ ಗಣಂಗಳಂ ಕೊಂಡು ವಾಲಿಯ ಓಂ ಹ್ರೀಂ ಮಮ ಕುಟುಂಬಾನಾಂ ದುಷ್ಟಾನುದುಷ್ಟ ಮಾಟಮಂತ್ರಾದಿ ಭಗವತಿ ಕಕ ಮಮ ಬಂದಯ ಬಂದಯ ಗಾತಯ ಗಾತಯ ಗೋರಸ್ರಾಯ ಪರಬ್ರಹ್ಮಿಣಿ ಪರಜ್ಯೋತಿಯೇ ಓಂ